ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎ.ಜೆ. ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥ ಗ್ರ್ಯಾಂಡ್ ಆದಂಥ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ ತೊಗೊಂಡ್ರು ಕೂಡ ನಡೆಯುತ್ತೆ. ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆಗೆ ಸೂಜಿನ ಹಾಕಿ ದಾರನ ಮೇಲೆ ಎಳ್ಕೊಳ್ಬೇಕು. ಎಳ್ಕೊಂಡು ದಾರನ ಆ ದಾರದೊಳಗಿಂದ ಎಳ್ಕೊಳ್ಬೇಕು. ಈ ರೀತಿ ದಾರನ ಒಂಚೂರು ಮೇಲೆ ಎಳ್ಕೊಂಡು ಈ ರೀತಿಯಾದಂತಹ ರೌಂಡ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೇವೆ. ಮೀಡಿಯಂ ಸೈಜ್ ರೌಂಡ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೂಜಿನ ಬಟ್ಟೆಗೆ ಹಾಕಿ ದಾರನ ಮೇಲೆ ಕೆಳ್ಕೊಳ್ಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸಲ ಲಾಕ್ ಆದಮೇಲೆ ಇಲ್ಲಿ 3 ಚೈನ್ ಹಾಕ್ಕೊಳ್ಬೇಕು. ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಜಾಸ್ತಿ ಅನ್ನಿಸ್ತು, ಹಾಗಾಗಿ ನೀವು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಇಲ್ಲಿಂದ ಕಂಟಿನ್ಯೂಸ್ ಆಗಿ 7 ಚೈನ್ ಮಾಡ್ಕೊಳ್ಬೇಕಾಗುತ್ತೆ. 1 2 3 4 5 6 7 ಚೈನು ಕರೆಕ್ಟಾಗಿ ಇರಿಸುತ್ತೆ. 7 ಅಥವಾ 6 ಹಾಕ್ಕೊಂಡ್ರೆ ನಡೆಯುತ್ತೆ. ಈ ರೀತಿ ಸ್ವಲ್ಪ ಹಿಂದಕ್ಕೆ ಅಂದಾಜಲ್ಲಿ ಈ ರೀತಿ ಆರ್ಚ್ ಶೇಪ್ ಬರೋ ಥರ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 7 ಚೈನ್ನ ಹಾಕ್ಕೊಳ್ಬೇಕು. ನೀವು ಸ್ಟಾರ್ಟಿಂಗಲ್ಲಿ 6 ಚೈನ್ ಹಾಕ್ಕೊಂಡ್ರೆ 6 ಚೈನ್ ಹಾಕ್ಕೊಳ್ಳಿ. ನಾನಿಲ್ಲಿ 7 ಚೈನ್ ಹಾಕ್ಕೊಂಡಿರೋದಕ್ಕೆ ಮತ್ತೆ 7 ಚೈನ್ನ ಹಾಕ್ಕೊಳ್ತೇನೆ. 7 ಚೈನ್ ಹಾಕ್ಕೊಂಡು ಬಟ್ಟೆಯನ್ನು ಉಲ್ಟಾ ತಿರುಗಿಸಿ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಫಸ್ಟ್ ಲಾಕ್ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಬೇಕು. ನಾವಿಲ್ಲಿ 2 ಸ್ಟೆಪ್ಪಲ್ಲಿ ಮಾಡೋದ್ರಿಂದ ಬಟ್ಟೆನ ಉಲ್ಟಾ ತಿರುಗಿಸಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ 3 ಚೈನ್ ಮಾಡ್ಕೊಳ್ಬೇಕು. 3 ಚೈನ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 4 ಚೈನ್ ಮಾಡ್ಕೊಂಡಿರೋದ್ರಿಂದ ಆ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೀವು 4 ಚೈನ್ ಹಾಕೋಬಿಡಿ, 3 ಚೈನೇ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಈಗ ನಾವು 3 ಚೈನ್ ಹಾಕ್ಕೊಂಡಿರೋದ್ರಿಂದ ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಈ 2 ಚೈನ್ಗಳ ಒಳಗೆ ಸೂಜಿನ ಹಾಕಿ ದಾರನ ಎಳ್ಕೊಳ್ಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು 2 ದಾರ ಒಂದು ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡಬೇಕು. ಇದಕ್ಕೆ ನಾವು ಡಬಲ್ ಕ್ರೋಶಾ ಅಂತ ಕರಿತೇವೆ. ಇದೇ ರೀತಿ 12 ಡಬಲ್ ಕ್ರೋಶೆಗಳನ್ನ ಈ 7 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಬೇಕು. ನೋಡಿ, ಬೇಸ್ ಲೈನ್ 1, ಅದಾದ ನಂತರ 3 ಚೈನು, ಅದಾದಮೇಲೆ 12 ಡಬಲ್ ಕ್ರೋಶೆಗಳನ್ನು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 12 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಲಾಸ್ಟಲ್ಲಿ ನೋಡಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ದಾರ ಸ್ವಲ್ಪ ಜರುಗಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಜಾಗನ. ಈ ದಾರದ ಒಳಗೆ ಸೂಜಿನ ಹಾಕಿ ದಾರನ ತಗೊಂಡ್ಬಂದು ಲಾಕ್ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶನ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಎಂಡಿಂಗಲ್ಲಿ ಬರೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀವಿ. ಈಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬೀಡ್ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ನೀಡನ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ನಾವಿಲ್ಲಿ ಬೇಸ್ ಲೈನ್ ಹಾಕ್ಕೊಳ್ಳುವಾಗ ನೀಟಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಾಂತಂದರೆ ಸೀರೆ ರಿಂಕಲ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಈಗ 7 ಚೈನ್ ಹಾಕ್ಕೊಂಡು ಆರ್ಚ್ ಶೇಪಲ್ಲಿ ಇಟ್ಕೊಂಡು ಸ್ವಲ್ಪ ಹಿಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಈಗ ಮತ್ತೆ 7 ಚೈನ್ ಮಾಡ್ಕೊಳ್ಳೋದು. 7 ಚೈನ್ ಮಾಡ್ಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಲಾಕ್ ಇರೋ ಕಡೆನೇ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ನೀಡನ್ನ ಹಾಕಿ ದಾರನ ಇಟ್ಕೊಂಡು 2 ದಾರ ಸೇರಿ ಒಂದು ಮಾಡೋದು. ನಾವಿನ್ನು ಸಿಂಗಲ್ ಕ್ರೋಶಾ ಅಂತ ಕರಿತೀವಿ ಅಥವಾ ಲಾಕ್ ಅಂತಾನು ಕರಿತೀವಿ. ಈಗ 3 ಚೈನ್ ಮಾಡ್ಕೊಳ್ಳೋದು, ಮತ್ತೆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋದು.
ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೂಜಿ ಮೇಲೆ ದಾರನ ಸುತ್ಕೊಂಡು 7 ಚೈನ್ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡೋದು. ಅಂದರೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕೈಯಲ್ಲಿ ಅದು ಕಂಬಗಳನ್ನ ಜರುಗಿಸ್ಕೊಂಡು ಮಾಡಿದ್ರೆ ನಿಮಗೆ ಜಾಗ ಸಾಕಾಗುತ್ತೆ. ಕರೆಕ್ಟಾಗಿ 12 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡಬೇಕು ಈ ಜಾಗದಲ್ಲಿ. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ವ ನಾವು, ಇಲ್ಲಿ ಆ ದಾರದೊಳಗೆ ನೀಡನ್ನು ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಲಾಕ್ ಮೇಲೆನೆ ಲಾಕ್ ಮಾಡ್ಕೊಳ್ತಾರೆ. ನಿಮಗೆ ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಎರಡಕ್ಕೊಂದು ಮಾಡ್ಕೊಳ್ಳಿ. ಈಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಫಸ್ಟ್ ಸ್ಟೆಪ್ಪು ಇಷ್ಟೇ ಸಿಂಪಲ್ ನೋಡಿ. ಯೂಶುವಲ್ ಆಗಿ ಈ ಫಸ್ಟ್ ಸ್ಟೆಪ್ಪಿಗೆ 2 ಸ್ಟೆಪ್ಪಲ್ಲಿ ನಾವು ಮಾಡ್ಕೊಳ್ತಿರ್ತೀವಿ ಡಿಸೈನು. ಇದನ್ನು ನಾವು ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಮಾಡ್ತಾ ಇದ್ದೀವಿ ನೋಡಿ. ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಒಂದು ಬೀಡ್ ಆದಮೇಲೆ ಲಾಕ್ ಮಾಡಿ 2-3 ಚೈನ್ ಮಾಡಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಂಡು ಲಾಕ್ ಆಗಿಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ಥ್ರೆಡ್ನ ತಗೊಂಡು 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಂದ 5ನೇ ಹೋಲು ಕೌಂಟ್ ಮಾಡಿಕೊಂಡು 5ನೇ ಹೋಲ್ಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಬರಬೇಕು. ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೇವೆ. ಈಗ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಈ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಬೀಡ್ ಲಾಕ್. ಈಗ 3 ಚೈನ್. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಆಗಿ 3 ಚೈನ್ ಹಾಕ್ಕೊಂಡು ಎಂಡಿಂಗಿಂದ 5th ಹೋಲ್ಗೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ನೀಡಲ್ನ ಹಾಕಿ ದಾರದ ಮೇಲೆ ಕೇಳ್ಕೊಂಡು 2 ದಾರ ಸೇರಿ 1 ಮಾಡಬೇಕು. ಈಗ ಸ್ಟಾರ್ಟಿಂಗ್ ಬೇಸ್ ಲೈನ್ ಆಚೆ ನಾವು 7 ಚೈನ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ 8 ಚೈನ್ನ ಹಾಕ್ಕೊಳ್ತಾ ಇದ್ದೀವಿ ನಾವು. ನೀವು ಕೂಡ 8 ಚೈನ್ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. 7 ಹಾಕ್ಕೊಂಡ್ರೆ ಸ್ವಲ್ಪ ಆರ್ಚ್ ನಿಮಗೆ ನೀಟಾಗಿ ಬರೋದಿಲ್ಲ, ಸ್ಟ್ರೈಟ್ ಲೈನ್ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದ 5th ಹೋಲ್ಗೆ ಕೌಂಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು ಅಥವಾ ಹಾಗೇನೆ ಕಂಟಿನ್ಯೂಸ್ 8 ಚೈನ್ ಮಾಡ್ಕೊಳ್ಳೋದು. ಚೈನ್ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಆ ಲಾಕ್ ಇರುತ್ತಲ್ಲ ಅದ್ರ ಮೇಲೇನೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ಈಗ 2 ಚೈನ್ ಮಾಡ್ಕೊಳ್ಬೇಕು. ನಾವು ಬೇಸ್ ಲೈನಲ್ಲಿ 3 ಚೈನ್ ಮಾಡ್ಕೊಂಡಿದ್ವಿ. ಇದರಲ್ಲಿ 2 ಚೈನ್ ಮಾಡಿಕೊಂಡು ಆ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ಕ್ಕೆ 1 ಮಾಡ್ಕೊಳ್ತೀವಿ. ಅಂದರೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ 6 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜನ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಇನ್ನಷ್ಟು ಸಪೋರ್ಟ್ ಮಾಡಿದಷ್ಟು ನಮ್ಮ ಹೊಸ ವಿಡಿಯೋ ಹಾಕೋದಕ್ಕೆ ನನ್ನ ಎಂಕರೇಜ್ ಮಾಡೋದಾಗಿರುತ್ತೆ. ಸೊ ಈ ರೀತಿ 6 ಕಂಬಗಳನ್ನ ನೀಟಾಗಿ ಜರುಗಿಸ್ಕೊಂಡು ಜಾಗ ಮಾಡಿಕೊಂಡು ಕಂಬಗಳನ್ನ ಹಾಕ್ಕೊಂಡು 6ನೇ ಕಂಬನ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಈಗ 2 ಚೈನ್ನ ಮಾಡ್ಕೊಳ್ಳೋದು. 2 ಚೈನ್ ಮಾಡಿಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೊಳ್ಬೇಕು. ಈ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಕೊಳ್ಬೇಕು. ಹಾಗಾಗಿ ಈಗ 2 ಚೈನ್ ಆದಮೇಲೆ ಕಂಬ ಮಾಡ್ಕೊಳ್ತೀವಲ್ಲ, ಇಲ್ಲಿ ಟೋಟಲ್ ಆಗಿ 7 ಕಂಬಗಳನ್ನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ನಾವು 6 ಕಂಬ ಮಾಡ್ಕೊಂಡಿದ್ವಿ, ಯಾಕಂದರೆ ಅಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದರೆ 7 ಆಗುತ್ತೆ. ಹಾಗಾಗಿ ಈ ಸೈಡು ಕೂಡ 2 ಚೈನ್ ಆದಮೇಲೆ 7 ಕಂಬ ಮಾಡ್ಕೊಳ್ಬೇಕು.
ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರಾನ ಸುತ್ಕೊಂಡು ನಾವಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ 8 ಚೈನ್ ಹಾಕ್ಕೊಂಡು ಅದ್ರ ಮೇಲೇನೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅಂದರೆ ನಾವು ಗ್ರೀನ್ ಕಲರ್ ಥ್ರೆಡಲ್ಲಿ ಹೋಲಲ್ಲಿ ಲಾಕ್ ಮಾಡೋ ಹಾಗೆಲ್ಲ ರೆಡ್ ಕಲರ್ ಥ್ರೆಡ್ನ ನಾವು ಅಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪ್ ಕಾಣಿಸುತ್ತೆ ನಿಮಗೆ. ಅದೇ ದಾರದ ಮೇಲೇನೆ ನೀವು ಲಾಕ್ ಮಾಡ್ಕೊಳ್ಬೇಕು. ಈಗ ಬೀಡ್ನ ಇನ್ಸರ್ಟ್ ಮಾಡೋದು 3 ಚೈನ್ ಡೈರೆಕ್ಟಾಗಿ ಎಂಡಿಂಗಿಂದ 5th ಹೋಲು ನೋಡಿ ನೀಟಾಗಿ ಕಾಣಿಸುತ್ತೆ. ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಬೇಕು. 1 2 3 4 5 5ನೇ ಹೋಲಿಗೆ ನೀಡಲ್ನ ಹಾಕಿ ದಾರನ ತಗೊಂಡು ಬಂದು 2 ದಾರ ಸೇರಿ ಒಂದು ಮಾಡಬೇಕು. ಈಗ ಇಲ್ಲಿಂದ 8 ಚೈನ್ನ ಮಾಡ್ಕೊಳ್ಳೋದು. 8 ಚೈನ್ ಮಾಡಿಕೊಂಡು ಸ್ಟಾರ್ಟಿಂಗ್ ಇಂದ ನೋಡಿ 5th ಹೋಲ್ಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಮತ್ತೆ 8 ಚೈನ್, 8 ಚೈನ್ ಮಾಡ್ಕೊಳ್ಬೇಕು. ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಲಾಕ್ ಇರುತ್ತಲ್ಲ ಅದ್ರ ಮೇಲೇನೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಇರುತ್ತಲ್ಲ ಅದ್ರ ಮೇಲೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಹಾಕೊಳ್ಬೇಕು. ಈಗ 2 ಚೈನ್ 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಗ್ಯಾಪ್ ಅಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡ್ಬರ್ಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2ಕ್ಕೊಂದು 2ಕ್ಕೊಂದು. ಈ ರೀತಿ 6 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಟೋಟಲ್ ಆಗಿ 6 ಡಬಲ್ ಕ್ರೋಶೆ ಆಗಿದೆ. ಈಗ 2 ಚೈನ್ ಹಾಕೊಳ್ಬೇಕು. ಅದಾದ ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡು ಕಂಬನ ಶುರು ಮಾಡಬೇಕು. ಟೋಟಲ್ ಆಗಿ 2 ಚೈನ್ ಆದ್ಮೇಲೆ 7 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. 8 ಚೈನ್ ಗ್ಯಾಪ್ ಅಲ್ಲಿ 7 ಡಬಲ್ ಕ್ರೋಶೆಗಳಾಗಿದೆ. ಈಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೀಟಾಗಿ ಫಿಂಗರಲ್ಲಿ ಜರುಗಿಸ್ಕೊಂಡು ಜಾಗ ಮಾಡ್ಕೊಳ್ಳಿ. ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ರೆಡ್ ಕಲರ್ ಥ್ರೆಡಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೇನೆ ನೀಡನ್ನ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇಷ್ಟೇ ಡಿಸೈನು, ತುಂಬ ಈಸಿ ಇದೆ. ಈಗ ಮತ್ತೆ ದಾರನ ಮೇಲೆ ತಿಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 3 ಚೈನ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಎಂಡಿಂಗಿಂದ 5th ಹೋಲಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. 4 ಸ್ಟೆಪ್ಪಲ್ಲಿ ಹಾಕೋ ಡಿಸೈನ್ನ ನಾನು ಬರೀ 2 ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೆ ಸ್ಟೋನ್ ಚೈನು ಮತ್ತು ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟಿಕ್ ಮಾಡಿಕೊಂಡು 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಈ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅಥವಾ ನಿಮ್ಗೆ ಬೀಡ್ ಬೇಡ ಅಂತ ಇದ್ದಲ್ಲಿ ಬೀಡನ್ನ ಸ್ಕಿಪ್ ಮಾಡಿಕೊಂಡು ಬರೀ ಆರ್ಚ್ಗಳನ್ನ ಕೂಡ ಮಾಡ್ಕೊಂಡು ಬೇಸ್ ಲೈನಲ್ಲಿ ಬೀಡ್ ಬೇಡ ಅಂತ ಇದ್ದರೆ ಸೆಕೆಂಡ್ ಸ್ಟೆಪ್ನಲ್ಲಿ ಕೂಡ ಬೀಡನ್ನ ಸ್ಕಿಪ್ ಮಾಡ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.